ಹಾಯ್! ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಕೂಡ ಶಾಪಿಂಗ್ ಇದೆ. ಹಾಗಾಗಿ ನಾವು ರೆಡಿಯಾಗಿದ್ದೀವಿ. ಆಚೆ ಹೋಗ್ತಾ ಇದ್ದೀವಿ ಇವಾಗ. ಏನೇನು ಶಾಪಿಂಗ್ ಮಾಡ್ತೀನಿ ಅಂತ ನೋಡೋಣ. ಮೊದಲಿಗೆ ನಾವು ಅನ್ಲಿಮಿಟೆಡ್ ಶೋರೂಮ್ಗೆ ಹೋಗ್ತಾ ಇದ್ದೀವಿ. ಒಳಗಡೆ ಯಾವ ರೀತಿ ಆಫರ್ ಇದೆ, ಏನಿದೆ ಅಂತ ಒಂದ್ಸರಿ ಚೆಕ್ ಮಾಡಿ ಆಮೇಲೆ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಡ್ರೆಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಇಲ್ಲಿ. ಹಾಗೆ ಡ್ರೆಸ್ ಎಲ್ಲ ನೋಡ್ತಾ ಇದ್ದೀವಿ. ನನ್ನ ಮಗಳು ಯಾವುದನ್ನು ಕೂಡ ಇನ್ನೂ ಸೆಲೆಕ್ಷನ್ ಮಾಡಿಲ್ಲ. ಅವಳಿಗೆ ಯಾಕೋ ಇಲ್ಲಿ ಇಷ್ಟನೇ ಆಗ್ತಾ ಇಲ್ಲ ಅನಿಸುತ್ತೆ. ಜೀನ್ಸ್ ಪ್ಯಾಂಟೇ ನೋಡಿದ್ಲು, ಅದು ಕೂಡ ಅವಳಿಗೆ ಇಷ್ಟ ಆಗಲಿಲ್ಲ. ಹಾಗೆ ಇವಾಗ ಕುರ್ತಿಗಳು ನೋಡೋಣ ಅಂತ ಮೇಲೆ ಫಸ್ಟ್ ಫ್ಲೋರ್ಗೆ ಹೋದ್ವಿ. ಆದರೂ ಅವಳು ಯಾವುದನ್ನು ಕೂಡ ಇಲ್ಲಿ ತೊಗೊಳಕ್ಕೆ ಇಷ್ಟ ಆಗಲಿಲ್ಲ ಅವಳಿಗೆ. ನಾನಂತೂ ಇದೊಂದು ಕುರ್ತಿ ತೊಗೊಂಡೆ, ಇದು ಓಕೆ ಅನ್ನಿಸ್ತು. ಮತ್ತು ಆ ಶೋರೂಮಿಂದ ಅನ್ಲಿಮಿಟೆಡ್ಡಿಂದ ಇವಾಗ ಝುಡಿಯೋ ಶೋರೂಮ್ಗೆ ಬಂದ್ವಿ. ಅಲ್ಲೇ ಏನೋ ಅಷ್ಟೊಂದು ಅವಳು ಸೆಲೆಕ್ಷನ್ ಮಾಡಲಿಲ್ಲ. ನಮ್ಮದೆಲ್ಲ ಶಾಪಿಂಗ್ ಅಲ್ಲೇ ಮುಗೀತು. ಇವಾಗ ಧೃತಿಗೆ ಇಲ್ಲಿ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಇವಳಿಗೆ ಸ್ಲಿಪ್ಪರ್ಸ್ ಬೇಕಿತ್ತು. ಸ್ಲಿಪ್ಪರ್ಸ್ ನೋಡ್ತಾ ಇದ್ದಾಳೆ. ಯಾವುದು ಸೆಲೆಕ್ಷನ್ ಮಾಡ್ತಾಳೆ ಅಂತ ನೋಡಬೇಕಿವಾಗ. ಕೊನೆಗೆ 2 ಜೊತೆ ಸ್ಲಿಪ್ಪರ್ನ ತೊಗೊಂಡಿದ್ಲು. ಹಾಗೆ ಡ್ರೆಸ್ಸಸ್ನ ನೋಡ್ತಾ ಇದ್ದಾಳೆ. ಇಲ್ಲಂತೂ ಸಿಕ್ಕಾಪಟ್ಟೆ ಆಫರ್ಗಳಿತ್ತು. ಅಲ್ಲೇನು ಅವಳಿಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಈ ಡ್ರೆಸ್ ಚೆನ್ನಾಗಿದೆ ಅಂತ ಇದನ್ನು ಟ್ರಾಯಲ್ ನೋಡಿದ್ಲು. ನೋಡೋಣ ಯಾವುದನ್ನು ಸೆಲೆಕ್ಷನ್ ಮಾಡ್ತಾಳೆ. ಹಾಗೆ ಹುಡುಕ್ತಾನೆ ಇದ್ದಾಳೆ. ಅವಳು ಯಾವುದನ್ನು ಸೆಲೆಕ್ಷನ್ ಮಾಡಲೇ ಇಲ್ಲ. ಹಾಗೆಯೇ ನಾವು ಫಾಲ್ಕಾನ್ಗೆ ಬಂದ್ವಿ. ರೇಷನ್ ಬೇಕಾಗಿತ್ತು. ನಾವು ಮಂತ್ಲಿ 1 ಟೈಮ್ ಇಲ್ಲಿಗೆ ಬರ್ತಾ ಇರ್ತೀವಿ. ಇವತ್ತು ಕೂಡ ಹಾಗೆ ಒಂದು ರೌಂಡ್ ಹಾಕಿ ಇಲ್ಲಿಗೆ ಬಂದ್ವಿ. ಕೆಲವೆಲ್ಲ ಬಿಸ್ಕೆಟ್ಸು ಮತ್ತು ಜ್ಯೂಸು ರೇಷನ್ ಎಲ್ಲ ಬೇಕಾಗಿತ್ತು. ಅದೆಲ್ಲ ಪರ್ಚೇಸ್ ಮಾಡಿದೆ. ಇದು ಅಷ್ಟೇ, ಕೆಲವು ಐಟಮ್ ಎಲ್ಲ ಡಿಸ್ಕೌಂಟ್ ಇರುತ್ತೆ. ಬೇರೆ ಕಡೆಗಿಂತ ಇಲ್ಲಿ ಡಿಸ್ಕೌಂಟ್ ಇರುತ್ತೆ. ಹಾಗೆಯೇ ಎಲ್ಲ ರೀತಿಯ ಫ್ರೂಟ್ಸ್ ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಇತ್ತು. ಎಲ್ಲ ಫ್ರೂಟಿಂದ ಕೂಡ ಡ್ರೈ ಫ್ರೂಟ್ ಸಿಗುತ್ತೆ ಇಲ್ಲಿ. ಹಾಗೆ ಫಸ್ಟ್ ಫ್ಲೋರಲ್ಲೆಲ್ಲ ಗಿಫ್ಟ್ ಐಟಮ್ ಎಲ್ಲ ಸಿಗುತ್ತೆ. ನಾವಲ್ಲೆಲ್ಲ ಮೇಲೆ ಹೋಗಲಿಲ್ಲ, ಬಟ್ ಎಲ್ಲ ರೀತಿಯ ಗಿಫ್ಟು ಸಿಗುತ್ತೆ ಇಲ್ಲಿ. ಇವಾಗ ಹೊರಗಡೆ ನಾವು ಬಂದ್ವಿ. ಇಲ್ಲಿ ಕೂಡ ಇವತ್ತೇನೋ ಲಕ್ಕಿ ಕೂಪನ್ ಇದೆ ಅಂತ ಅನೌನ್ಸ್ ಮಾಡ್ತಾಯಿದ್ರು. ಇಲ್ಲಿ ಫೋನ್ ನಂಬರು ಇದನ್ನೆಲ್ಲ ಬರೆದಿಟ್ರೆ ನಮಗೇನಾದರೂ ಗಿಫ್ಟ್ ಬಂದರೆ ಇಲ್ಲೇ ಅನೌನ್ಸ್ ಮಾಡ್ತಾಯಿದ್ರು. ಇದು ಅವಾಗವಾಗ ಈ ರೀತಿ ನಡೀತಾ ಇರುತ್ತೆ. ಹಾಗೆ ಹೊರಗಡೆ ಚಾಟ್ಸ್ ಎಲ್ಲ ತಿಂದ್ಬಿಟ್ಟು ಇವಾಗ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆಗಲೇ ರಾತ್ರಿ 9 ಗಂಟೆ ಆಯಿತು. ಇವಾಗ ಮನೆಗೆ ಹೊರಡಬೇಕು. ಹಾಗೆ ಇವಾಗ ಸ್ವಲ್ಪ ಚಾಟ್ಸ್ನ ತಿಂದ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಕೂಡ ಈ ವಿಡಿಯೋ ಮುಂದುವರಿಯುತ್ತೆ. ಖಂಡಿತ ಮಿಸ್ ಮಾಡದೆ ನೋಡಿ.